ಫಿಲಿಪ್ಸ್ ಕಂಪ್ನಿದು ಸ್ಟೀಮ್ ಐರನ್ ಬಾಕ್ಸ್‌ನ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಅಂದರೆ ಇದು ತಕೊಂಡು ಒಂದು 2 ಇಯರ್ಸ್ ಆಗಿದ್ದು. ತಗೊಂಡಿದ್ದಲ್ಲ, ಗಿಫ್ಟ್ ಬಂದಿದ್ದು. ನಮ್ಮ ಹಸ್ಬೆಂಡ್‌ಗೆ ಕಂಪ್ನಿಲಿ ವರ್ಷ ವರ್ಷ ನನ್ಗೆ ಗಿಫ್ಟ್ ಕೊಡ್ತಾಯಿದ್ರು. ಅದರಲ್ಲಿ ಇದನ್ನು ಒಂದು 3 ಇಯರ್ಸ್ 4 ಇಯರ್ಸ್ ಬ್ಯಾಕು ಈ ಫಿಲಿಪ್ಸ್ ಕಂಪ್ನಿದು ಸ್ಟೀಮ್ ಐರನ್ ಬಾಕ್ಸ್‌ನ ಕೊಟ್ಟಿದ್ರು. ಅದೇ ವಾಟರ್ ಹಾಕಿ ಮಾಡ್ತಾರಲ್ಲ, ಅದು ನನಗೆ ಈಗ ಯೂಸ್ ಆಗ್ತಾಯಿದೆ. ನಾನು ಇದನ್ನು ಯೂಸೇ ಮಾಡಿರಲಿಲ್ಲ. ಇದ್ರ ಐಡಿಯಾನೂ ನನಗಿರಲಿಲ್ಲ. ಈಗ ನಾನು ಸ್ಯಾರಿ ಪ್ರೀ ಪ್ಲೀಟಿಂಗ್ ಮಾಡೋಕ್ಕೋಸ್ಕರ ಈ ಐರನ್ ಬಾಕ್ಸ್‌ನ ಯೂಸ್ ಮಾಡ್ತಿದ್ದೀನಿ. ಇದ್ರ ಪ್ಲಗ್ಗು ಸ್ವಲ್ಪ ದೊಡ್ಡದಾಗಿತ್ತು. ಅದಕ್ಕೆ ಆ ಪ್ಲಗ್ ತಂದಮೇಲೆ ಇನ್ನೊಂದು ಎಕ್ಸ್ಟ್ರಾ ಪ್ಲಗ್ ತಗೊಂಡು ಹಾಕಿ ನೋಡೋಣ ಅಂತ ಇವಾಗ ಅನ್ಬಾಕ್ಸ್ ಮಾಡ್ತಿದ್ದೀನಿ. ನಾನು ಎಲ್ಲೂ ಬೈ ಮಾಡಿಲ್ಲ, ಆನ್ಲೈನಲ್ಲೂ ಮಾಡಿಲ್ಲ, ಆಫ್ಲೈನಲ್ಲೂ ಮಾಡಿಲ್ಲ. ನಮ್ಮ ಹಸ್ಬೆಂಡ್‌ಗೆ ಕಂಪ್ನೀಲಿ ಗಿಫ್ಟ್ ಕೊಟ್ಟಿರೋದು ಫಿಲಿಪ್ಸ್ ಕಂಪ್ನಿದು. ನೋಡಿ, ಇದು ಹೆಂಗೆ ಯೂಸ್ ಮಾಡಬೇಕು ಅಂತ ನಮ್ಗೆ ಗೊತ್ತಿಲ್ಲದೆ, ನಮ್ಗೆ ಅದರ ರಿಕ್ವೈರ್ಮೆಂಟ್ ಇರಲಿಲ್ಲ. ಆಲ್ರೆಡಿ ಒಂದು ಐರನ್ ಬಾಕ್ಸ್ ಇತ್ತು. ಸೊ ನಾವು ಅದನ್ನೇ ಯೂಸ್ ಮಾಡ್ತಿದ್ವು. ಇಲ್ಲಿ ತನಕನೂ ಅದನ್ನೇ ಯೂಸ್ ಮಾಡ್ತಿದ್ವು. ಇವಾಗ ಅಷ್ಟೇ ನಾನು ಓಪನ್ ಮಾಡಬೇಕು. ಹೆಂಗೆ ವರ್ಕ್ ಆಗುತ್ತೆ ಅಂತ ಒಂದು ಐರನ್ ಮಾಡಿ ನೋಡೋಣ ಅಂತ ಪ್ಲಗ್ ತರಿಸ್ಬಿಟ್ಟು ಈಗ ಮಾಡಿ ತೋರಿಸ್ತೀನಿ ಐರನ್ ಹೇಗೆ ಬರುತ್ತೆ ಅಂತ. ಇದೆ, ಕ್ಯಾಪ್ ಓಪನ್ ಮಾಡಿದೆ. ಇಲ್ಲಿ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್, ಮಿನಿಮಮ್ ಆ ಥರ. ಇದಕ್ಕೆ ವಾಟ್ರ್ ಹಾಕ್ಬಿಟ್ಟು ಆನ್ ಮಾಡಿ ನೋಡ್ತೀನಿ. ಇದನ್ನ ಲೋಡ್ ಮಾಡಿದೆ, ಆನ್ ಆಯಿತು. ಸ್ವಿಚ್ ಆನ್ ಮಾಡಿದೆ. ಒಂದು ಟಾಪ್ ತಗೊಂಡು ಐರನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲ, ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ ನೋಡಿ. ವಾವ್, ಚೆನ್ನಾಗೈತೆ. ಎಷ್ಟು ಚೆನ್ನಾಗಿ ಐರನ್ ಮಾಡ್ತೈತೆ. ನೀಟು ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಕಾಟನ್, ನೈಲಾನ್, ಸಿಲ್ಕ್ ಅಂತ. ನೋಡೋಣ, ಕಾಟನ್ ಕೊಟ್ಟು ನೋಡ್ತೀನಿ. ಹಾಂ, ನೋಡೋಣ 5 ನಿಮಿಷ. ಸ್ಪ್ರೇನೂ ಆಗ್ತಿದೆ ಇಲ್ಲಿ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಐರನ್ ಮಾಡ್ತೈತೆ.